ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಆಸೀಸ್ ವಿರುದ್ಧ ಅಬ್ಬರಿಸಿ ಬೊಬ್ಬರದ ರೋಹಿತ್ ಶರ್ಮಾ ಇನ್ನು ಜಸ್ಟ್ 8 ರನ್ನಿಂದ ವಿಶ್ವ ದಾಖಲೆ ಮಿಸ್. ಹೌದು ಸ್ನೇಹಿತರೆ, ಈ ವಿಡಿಯೋದ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಂಬರೋಣ ಬನ್ನಿ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ನೀವೇನಾದರೂ ಟೀಮ್ ಇಂಡಿಯಾದ ಅಪ್ಪಟ ಅಭಿಮಾನಿಯಾಗಿದ್ದಲ್ಲಿ ಈ ವಿಡಿಯೋಗೆ ತಪ್ಪದೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ವಿರಾಟ್ ಕೊಹ್ಲಿ ಔಟ್ ಆಗ್ತಾ ಇದ್ದಂಥ ಅಭಿಮಾನಿಗಳು ಇಂದಿನ ಪಂದ್ಯದಲ್ಲಿ ಬಿಗ್ ಟಾರ್ಗೆಟ್ ಬರಲ್ಲ ಅಂದುಕೊಂಡಿದ್ರು. ಆದರೆ ವಿರಾಟ್ ಕೊಹ್ಲಿ ಔಟ್ ಆಗ್ತಿದ್ದಂತೆ ರೊಚ್ಚಿಗೆದ್ದ ರೋಹಿತ್ ಶರ್ಮಾ ಆಸೀಸ್ ವಿರುದ್ಧ ಅಬ್ಬರಿಸಿ ಬೊಬ್ಬರಿದಿದ್ದಾರೆ. ಇನ್ನು ಭರ್ಜರಿ ಅರ್ಧಶತಕ ಬಾರಿಸುವ ಮೂಲಕ ಹಿಟ್ಮ್ಯಾನ್ ಕಂಬ್ಯಾಕ್ ಮಾಡಿದ್ದಾರೆ. ಹೌದು ಸ್ನೇಹಿತರೆ, 2ನೇ ಓವರ್ನಿಂದಲೇ ರೊಚ್ಚಿಗೆದ್ದ ಹಿಟ್ಮ್ಯಾನ್ ಅವರು ದೊಡ್ಡ ಹೊಡೆತಗಳನ್ನೇ ಬಾರಿಸಿದ್ರು. 3ನೇ ಓವರ್ನಲ್ಲಿಯೇ ಭರ್ಜರಿ 29 ರನ್ ಬಾರಿಸಿದ್ರು ಮತ್ತು ಇನ್ನು ಇದಾದ ಬಳಿಕ ಭರ್ಜರಿ 6 ಬೌಂಡರಿ ಬಾರಿಸಿದ್ರು. ಇನ್ನು 92 ರನ್ ಗಳಿಸಿ ರೋಹಿತ್ ಶರ್ಮಾ ಔಟ್ ಆದ್ರು. ಜಸ್ಟ್ 8 ರನ್ಗಳಿಂದ ವಿಶ್ವ ದಾಖಲೆ ಕೂಡ ಮಿಸ್ ಮಾಡಿಕೊಂಡ್ರು. ಇನ್ನು T20 ಅಂತಾರಾಷ್ಟ್ರೀಯದಲ್ಲಿ ಅತಿ ಹೆಚ್ಚು ಶತಕ ಬಾರಿಸಿದ ಬ್ಯಾಟ್ಸ್ಮನ್ ಎಂಬ ಹೆಗ್ಗಳಿಕೆಗೆ ರೋಹಿತ್ ಶರ್ಮಾ ಪಾತ್ರರಾಗ್ತಾ ಇದ್ರು. ಆದರೆ 92 ರನ್ ಗಳಿಸಿದ್ದಾಗ ಮಿಚೆಲ್ ಸ್ಟಾರ್ಕ್ ಎಸೆದ ಚೆಂಡು ಪೇಸ್ ಮಾಡಲಾಗಿದೆ, ಕ್ಲೀನ್ ಬೋಲ್ಡ್ ಆದ್ರು. ರೋಹಿತ್ ಶರ್ಮಾ 41 ಬಾಲ್ಗಳಲ್ಲಿ 97 ರನ್ ಬಾರಿಸಿದ್ರು, ಆದರೆ ಶತಕ ವಂಚಿತರಾಗಿದ್ರು. ಹೌದು ಸ್ನೇಹಿತರೆ, ಇನ್ನು ಒಂದೇ ಓವರ್ನಲ್ಲಿ 29 ಬಾರಿಸಿದ್ದಾರೆ. ಮಿಚೆಲ್ ಸ್ಟಾರ್ಕ್ ಓವರ್ನಲ್ಲಿ 6-6 ಮತ್ತು 4-6-6 ಸೇರಿ ಒಟ್ಟು 29 ರನ್ ಗಳಿಸಿದರು. ಇನ್ನು ಈ ವಿಡಿಯೋ ನಿಮ್ಗೇನಾದ್ರೂ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಇನ್ನೆಚ್ಚಿನ ಕ್ರಿಕೆಟಿಂಗ್ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.